ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ವೃಷಭ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಗುರುಗ್ರಹ 2 ಬಾರಿ ತನ್ನ ಪ್ರಮುಖ ಬದಲಾವಣೆಗಳನ್ನ ಮಾಡ್ತಾನೆ. ಸೊ ಮೊದಲನೇದಾಗಿ ನೋಡಿ, ಮಾರ್ಚ್ ನಲ್ಲಿ ಮಿಥುನದಲ್ಲಿ ನೇರ ಸಂಚಲನಕ್ಕೆ ಬಂದ್ರೆ, ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ಅಂದ್ರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ತದನಂತರ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ವೃಷಭ ರಾಶಿಯವರು ಅಂತಂದ್ರೆ, ನೋಡಿ ಈಗಾಗ್ಲೇ 2ನೇ ಮನೆಯಲ್ಲಿ ಗುರು ಸ್ಥಿತನಾಗಿರೋದ್ರಿಂದ, ಇದು ಧನಸ್ಥಾನ, ಕುಟುಂಬ ಸ್ಥಾನ ಆಗಿರೋದ್ರಿಂದ ಗುರುಬಲ ಚೆನ್ನಾಗಿದೆ. ಸೊ ಈ ಸಮಯದಲ್ಲಿ ಎಲ್ಲಾ ರೀತಿಯಾದ ಶುಭ ಕಾರ್ಯಗಳನ್ನು ಕೂಡ ಮಾಡ್ಬೋದು. ಅದ್ರಲ್ಲೂ ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ರಿ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ. ಸೊ ಒಳ್ಳೆ ಗಂಡು ಹೆಣ್ಣು ಸಿಗುವಂತದ್ದು, ಅಥವಾ ಯಾವ್ದಾದ್ರು ಭೂಮಿ ಹುಡುಕ್ತಾ ಇದ್ರೆ ಭೂಮಿ ಸಿಗುವಂತದ್ದು, ಮನೆ ಕಟ್ಟಿಸ್ಬೇಕು ಅಂದವರಿಗೆ ಮನೆ ಕಟ್ಟಿಸೋದಕ್ಕೆ ಅವಕಾಶಗಳಾಗುವಂತದ್ದು, ಎಲ್ಲಾ ರೀತಿಯಿಂದ ಒಂದು ಶುಭವಾದ ಸಮಯ ಆಗಿರುತ್ತೆ. ಇನ್ನು 6ನೇ ಮನೆ, 8ನೇ ಮನೆ ಮತ್ತು 10ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಈ ಎಲ್ಲಾ ಭಾವಗಳಿಗೂ ಕೂಡ ತುಂಬಾ ಒಂದು ಲಾಭನ ನೋಡ್ಬೋದು. 6ನೇ ಮನೆ ಇರೋದ್ರಿಂದ ಉದ್ಯೋಗಕ್ಕೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಯಾರೆಲ್ಲ ಉದ್ಯೋಗಗಳು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಪ್ರಮೋಷನ್ಸ್ ಆಗೋದು, ಅಥವಾ ಸ್ಯಾಲರಿನಲ್ಲಿ ಇನ್ಕ್ರಿಮೆಂಟ್ ಆಗೋದು, ಮತ್ತೆ ಹೊಸ ಕೆಲಸಗಳು ಹುಡುಕ್ತಿದ್ರೆ ಹೊಸ ಕೆಲಸಗಳು ಸಿಗುವಂತದ್ದು, ಏನಾದ್ರು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗೋದು, ಇನ್ನು ಬ್ಯಾಂಕ್ ಅಲ್ಲಿ ಲೋನ್ ಏನಾದ್ರು ಅಪ್ಲೈ ಮಾಡಿದ್ರೆ ಲೋನ್ಗಳು ಸಿಗುವಂತದ್ದು, ಇದೆಲ್ಲವೂ ಕೂಡ ಆಗತ್ತೆ. ಅದೇ ರೀತಿಯಲ್ಲಿ 10ನೇ ಮನೆ ಅಂತ ಬಂದಾಗ ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನೀವು ಏನೇ ರೀತಿಯಾದ ಬಿಸ್ನೆಸ್ ಮಾಡ್ತಾರೆ ಅದರಲ್ಲಿ ನಿಮ್ಗೆ ಸಕ್ಸಸ್ ನ ತಗೊಂಡ್ಬಂದು ಕೊಡುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಇಷ್ಟು ದಿವಸ ನೀವೇನ್ ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಂಪಾದನೆ ನೀವು ಖಂಡಿತವಾಗ್ಲೂ ನೋಡಬಹುದು. ಇನ್ನ 8ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ನೀವೇನಾದ್ರೂ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಹೂಡಿಕೆನಲ್ಲಿ ನೀವು ಏನಾದ್ರು ಹಣ ತೊಡಗಿಸಿದ್ರೆ ಅದರಿಂದ ಒಳ್ಳೆ ಲಾಭನ ಖಂಡಿತವಾಗ್ಲೂ ನೋಡ್ಬೋದು. ನಾನು ಹೂಡಿಕೆನಲ್ಲಿ ಒಳ್ಳೆ ಸಂಪಾದನೆ ಮಾಡ್ತೀರಾ ಅಂದಿದ್ ಮಾತ್ರಕ್ಕೆ ಯಾವ್ದೋ ಲಾಟ್ರಿ ತಗೊಳ್ಳೋದು ಇನ್ನೊಂದಿನೋದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇನ್ನು ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆದಾಗ ವೃಷಭ ರಾಶಿಯವರಿಗೆ ಇದು 3ನೇ ಮನೆ ಆಗತ್ತೆ. 3ನೇ ಮನೆಗೆ ಬಂದಾಗ ಗುರುಬಲ ಹೋಯ್ತು ಅಂತ ಅನ್ಕೊಂಡ್ರು 7ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಅದೇ ರೀತಿನಲ್ಲಿ ಇವ್ರಿಗೆ 9ನೇ ಮನೆಗೆ ಮತ್ತೆ 11ನೇ ಮನೆಗೆ ಲಾಭ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ಇವರು ಲಾಭಗಳನ್ನ ನೋಡಬಹುದು. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಚೆನ್ನಾಗಾಗತ್ತೆ, ಒಬ್ರ ಮೇಲೆ ಒಬ್ರಿಗೆ ಗೌರವ ಬರುತ್ತೆ. ಅದೇ ರೀತಿನಲ್ಲಿ ಏನು 9ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ತಂದೆಯಿಂದ ಏನಾದ್ರೂ ಸಹಾಯಗಳಾಗುವಂತದ್ದು, ಮತ್ತೆ ಭಾಗ್ಯಸ್ಥಾನ ಅಲ್ವಾ ಅದು, ಅದೃಷ್ಟ, ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಅದೃಷ್ಟಕರವಾದ ಸುದ್ದಿಗಳನ್ನ ಕೇಳುವಂತದ್ದು ಎಲ್ಲಾನು ಆಗತ್ತೆ. ಇನ್ನು ಲಾಭಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಾಗ ಹೆಚ್ಚಿನ ಲಾಭಗಳಾಗುವಂಥದ್ದು. ನೋಡಿ, ಇವಾಗ ನಿಮ್ಗೆ ಕರ್ಮಸ್ಥಾನಕ್ಕೆ ಗುರು ದೃಷ್ಟಿ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ, ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇತ್ತು. ಇನ್ನು ಲಾಭಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಒಳ್ಳೆ ಹಣ ಸಂಪಾದನೆನೂ ಕೂಡ ಆಗ್ತಾ ಇರುತ್ತೆ. ಇನ್ನು ನವೆಂಬರ್ ನಲ್ಲಿ ಮತ್ತೆ ಸಿಂಹ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ. ಆವಾಗ 4ನೇ ಮನೆಗೆ ಗುರುವಿನ ಒಂದು ಪ್ರವೇಶ ಆಗತ್ತೆ. 4ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರನೂ ಕೂಡ ತುಂಬಾ ಬೇಕಾಗಿರುವಂತ ಮನೆಗಳಿಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಅದೃಷ್ಟಗಳನ್ನ ನೋಡ್ಬೋದು. ಮತ್ತೆ ಅವ್ರಿಗೆ ಏನು 10ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ, 12ನೇ ಮನೆಗೆ ಬೀಳುತ್ತೆ, 8ನೇ ಮನೆಗೆ ಬೀಳುತ್ತೆ. ಸೊ ಅವಾಗ ನೀವೇನಾದ್ರು ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ಬೇಕು ಅಂತ ಐಡಿಯಾ ಇತ್ತು ಅಂದ್ರೆ ಅದಕ್ಕೆ ಅವಕಾಶಗಳನ್ನ ಮಾಡ್ಕೊಂಡ್ಬಂದ್ ಕೊಡುತ್ತೆ. ಅದೃಷ್ಟಕರವಾದ ಕೆಲವು ಸಂಗತಿಗಳು ನಿಮ್ ಜೀವನದಲ್ಲಿ ನಡೆಯುತ್ತೆ. ಕೆಲಸದಲ್ಲಿ ಮತ್ತೆ ಇನ್ನಷ್ಟು ಅಭಿವೃದ್ಧಿನ ಖಂಡಿತವಾಗಿ ತಗೊಂಡ್ಬಂದ್ ಕೊಡುತ್ತೆ. ಇದು ಗುರುವಿನ ದೃಷ್ಟಿ ಆಯ್ತು ಅಂತಂದ್ರೆ, ಇನ್ನು ಉಳಿದ ರಾಶಿಗಳು ಅಂದ್ರೆ ರಾಹು ಮತ್ತೆ ಕೇತುವಿನ ಪ್ರಭಾವ ಅಂತ ನೋಡಿದ್ರೆ, ರಾಹು 10ನೇ ಮನೆಯಲ್ಲಿ ಹಾಗೂ ಕೇತು 4ನೇ ಮನೆಯಲ್ಲಿ ಸ್ಥಿತವಾಗಿದ್ದಾವೆ. ಸೊ ಇದರಿಂದ ಏನೆಲ್ಲ ನೀವು ಬೆನಿಫಿಟ್ಸ್ ನ ನೋಡ್ಬೋದು ಅಂತಂದ್ರೆ, ನೋಡಿ, ರಾಹು ನಿಮ್ಮ 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಕೇತು ನಿಮ್ಮ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ಭೂಮಿ ವ್ಯವಹಾರ ಏನಾದ್ರು ಮಾಡ್ತಿದ್ರೆ ಅದರಲ್ಲಿ ಕೆಲವು ಲಿಟಿಗೇಷನ್ಸ್ ಬರೋದು, ಅಥವಾ ಕೆಲಸಗಳು ಮುಂದಕ್ಕೆ ಹೋಗುವಂಥದ್ದು,
ಭೂಮಿ ವ್ಯವಹಾರದಲ್ಲಿ ಏನಾದ್ರು ಹಣ ಬರ್ತಿದೆ ಅಂದ್ರೆ ಅದು ಸ್ವಲ್ಪ ಸ್ಟಕ್ ಆಗೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರಾ. ಇನ್ನು ರಾಹು ಕೇತುಗಳು ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆದ ನಂತರ ರಾಹು ನಿಮ್ಮ 9ನೇ ಮನೆಗೆ ಹಾಗೂ ಕೇತು ನಿಮ್ಮ 3ನೇ ಮನೆಗೆ ಸಂಚಾರನ ಬೆಳೆಸ್ತಾನೆ. ಸೊ ಇದರಿಂದ ಏನ್ ಫಲಗಳನ್ನ ನೀವು ಅನುಭವಿಸಬಹುದು ಅಂತ ನೋಡಿದ್ರೆ, ರಾಹು ನಿಮ್ಮ 9ನೇ ಮನೆಗೆ ಬಂದಾಗ ಒಂದು ಅದೃಷ್ಟ ಬದಲಾಗುತ್ತೆ ಅನ್ನೋದು ನಿಜ. ಅದೇ ರೀತಿಯಲ್ಲಿ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಸೊ ಹಾಗಾಗಿ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನ ಕೇತುವಿನ ಸಂಚಾರದ ನಂತರ ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ನೀವೇನಾದ್ರೂ ಸ್ಪಿರಿಚುವಲ್ ಗೈಡರ್ ಆಗಿದ್ರೆ ಅಥವಾ ಆಧ್ಯಾತ್ಮಿಕ ಗುರುಗಳೇನಾದ್ರು ಆಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಪ್ರಚಾರ ಚೆನ್ನಾಗಿರುತ್ತೆ. ಅದರಿಂದ ನಿಮ್ಗೆ ಒಳ್ಳೆ ಹೆಸರು ಕೀರ್ತಿ ಎಲ್ಲ ಬರುವಂತದ್ದಾಗತ್ತೆ. ಇನ್ನ ಶನಿಯ ಸಂಚಾರ ಅಂತ ನೋಡಕ್ ಹೋದ್ರೆ, ಶನಿ ವರ್ಷ ಪೂರ್ತಿ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದು ಒಳ್ಳೆ ಲಾಭಗಳನ್ನ ತಗೊಂಬಂದ್ ಕೊಡ್ತಾನೆ. ಶನಿಯ ಒಂದು ಅನುಗ್ರಹದಿಂದ ಎಲ್ಲಾ ಕೆಲಸದಲ್ಲೂ ಒಳ್ಳೆ ಲಾಭ, ಆದ್ರೂ ನಿಧಾನಗತಿನಲ್ಲಿ ಆಗ್ತಾ ಇರುತ್ತೆ. ಯಾಕಂದ್ರೆ ಶನಿಯ ದೃಷ್ಟಿ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳ್ತಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಮಾಡ್ಕೊಂತಿರ್ತೀರಾ. ಸ್ವಲ್ಪ ಬಾಡಿ ಪೇನ್ ಬರುವಂತದ್ದು, ರೆಸ್ಟ್ಲೆಸ್ ಫೀಲ್ ಆಗೋದು, ಇದೆಲ್ಲನೂ ಕೂಡ ಈ ಒಂದು ವರ್ಷದಲ್ಲಿ ನೀವು ಅನುಭವಿಸ್ತಾ ಇರ್ತೀರಾ. ಸ್ವಲ್ಪ ನಿಧಾನಗತಿ ಅನ್ನೋದು ಈ ವರ್ಷದಲ್ಲಿ ಇರುತ್ತೆ. ಇನ್ನ ಯುಗಾದಿಯ ಒಂದು ಕುಂಡಲಿ ಹಾಕಿ ನೋಡಿದಾಗ ಸಾಕಷ್ಟು ಗ್ರಹಗಳು 11ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ವರ್ಷದಲ್ಲಿ ಆದಷ್ಟು ನೀವು ಲಾಭಗಳನ್ನೇ ಎದುರು ನೋಡ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ, ರೈತರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ವೃಷಭ ರಾಶಿಯವರಿಗೆ ಆದಷ್ಟು ಶುಭ ಸುದ್ದಿಗಳೇ ಜಾಸ್ತಿ. ಆರೋಗ್ಯದ ವಿಷಯ ಅಂತ ಬಂದಾಗ ಸಣ್ಣ ಪುಟ್ಟ ತೊಡಕುಗಳಾಗೋದು, ಈ ಗ್ರಹಣದ ಒಂದು ಸಮಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಆಗುತ್ತೆ. ತದನಂತರ ಯಥಾ ಪ್ರಕಾರವಾಗಿ ಸರಿ ಹೋಗುತ್ತೆ. ನಿಮಗಾಗಿ ನೀವು ಸ್ವಲ್ಪ ವ್ಯಾಯಾಮ ಮಾಡೋದು, ನಿಯಮಿತವಾದ ಆಹಾರ ಸೇವನೆ ಮಾಡುವಂಥದ್ದು, ಮೆಡಿಟೇಷನ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡ್ರೆ ಆರೋಗ್ಯನ ನೀವು ಖಂಡಿತವಾಗ್ಲೂ ಕಾಪಾಡ್ಕೋಬಹುದು. ಇನ್ನು ಇದು ಬಿಟ್ಟು ಬೇರೆ ಏನೆಲ್ಲ ನೀವು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ ಪ್ರತಿ ದಿನನೂ ಕೂಡ ಶುಕ್ರ ಗ್ರಹದ ಬೀಜ ಮಂತ್ರನ ನೀವು ಪಠನೆ ಮಾಡ್ಬೇಕಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಈ ವರ್ಷದಲ್ಲಿ 1 ಸತಿನೋ ಅಥವಾ 2 ಸತಿನಾದ್ರೂ ತಿರುಪತಿ ವೆಂಕಟೇಶ್ವರ ಒಂದು ದರ್ಶನ ಮಾಡ್ಕೊಂಡು ತದನಂತರ ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ದರ್ಶನ ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿರುವಂತ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ನೋಡ್ಬೋದು. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತಂದಾಗ ಖಂಡಿತವಾಗ್ಲೂ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.